ಮಂಡ್ಯದ ನೆಲಮಂಗಲ ನಿನ್ನೆ ಮಾತ್ರ ರಾತ್ರಿ ಅಕ್ಷರಶಃ ನಿಗಿ ಕೆಂಡವಾಗ್ಬಿಟ್ಟಿತ್ತು. ಕಾರಣ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವ ಒಂದು ಗಲಾಟೆ. ಯಾರೋ ದುಷ್ಕರ್ಮಿಗಳು ಬರ್ತಾರೆ, ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಇಡ್ತಾರೆ, ವಾಹನಗಳಿಗೆ ಬೆಂಕಿ ಇಡ್ತಾರೆ. ಈಗ ದುಷ್ಕರ್ಮಿಗಳ ಈ ಕೃತ್ಯಕ್ಕೆ ಬಡ ವ್ಯಾಪಾರಸ್ಥರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾರ್ಯಾರಿಗೆ ಯಾವ ರೀತಿ ನಷ್ಟ ಆಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಾದರಿಯಲ್ಲಿ ನಾಗಮಂಗಲ ನಿಗಿ ಗಣೇಶ ಮೆರವಣಿಗೆ ವೇಳೆ ನಡೆಯಿತು ಹಿಂಸಾಚಾರ. ಪೆಟ್ರೋಲ್ ಬಾಂಬ್, ಸೈಜ್ ಗಲ್ಲು, ತಲ್ವಾರ್ ಎಲ್ಲಿಂದ ಬಂತು? ನಿನ್ನೆ ಸಂಜೆಯಿಂದಲೇ ನಾಗಮಂಗಲದ ಬದ್ರಿ ಕೊಪ್ಪಲದಲ್ಲಿ ಗಣೇಶನ ಮೆರವಣಿಗೆ ಶುರುವಾಗಿತ್ತು. ಮಂಡ್ಯ ಸರ್ಕಲ್ ತಲುಪಿದಾಗ ರಾತ್ರಿ 7:30. ಮಸೀದಿ, ದರ್ಗಾ, ರಸ್ತೆ ಎಂಟ್ರಿ ಕೊಡ್ತಾ ಇದ್ದಂತೆ ಎಲ್ಲೆಲ್ಲೂ ಕಲ್ಲು ತೂರಾಟ, ದೊಂಬಿ, ಗಲಭೆ. ಇಡೀ ರಾತ್ರಿ ಸಿಕ್ಕ ಅಂಗಡಿಗಳು ಧ್ವಂಸವಾಗಿದ್ವು. ಬೆಳಗ್ಗೆ ಬಂದ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ರು. ಏನೇನಾಯ್ತು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಆಕ್ರಂದನ 1, ಪಾತ್ರೆ ಅಂಗಡಿ ಮಾಲೀಕ ಕಣ್ಣೀರು. ನಾಗಮಂಗಲದ ಮಂಡ್ಯ ಸರ್ಕಲ್ನ ಟೌನ್ ಠಾಣೆ ಮುಂಭಾಗದಲ್ಲೇ ಇರೋ ಪಾತ್ರೆ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು. 25 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳೆದುಕೊಂಡ ಮಾಲೀಕ ಕಣ್ಣೀರು ಹಾಕಿದ್ರು. ಏನೇನಿತ್ತು ಸರ್ ವಸ್ತು ಅಲ್ಲಿ? ಪಾತ್ರೆ ಮಾತ್ರ ಆಯ್ತಾ ಅಥವಾ ಇತ್ತಾಳೆ, ತಾಮ್ರ, ಪ್ಲಾಸ್ಟಿಕ್, ಹಗ್ಗ, ಗ್ಲಾಸು ಎಲ್ಲ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಈ ರೀತಿ ಘಟನೆ ನಡೆದಿದೆ ಅಂದ್ರೆ ಏನಾಗಿದೆ ಅಂತ ಇಲ್ಲಿ? ಏನು ಸರ್, ಪೊಲೀಸ್ ಸ್ಟೇಷನ್ ಹತ್ರ ಇದ್ದು ಈ ಥರ ಆಗಿದೆ ಸರ್. ಏನು ಮಾಡೋದು ಸರ್? ಸುಮಾರು 25 ಲಕ್ಷ ರೂಪಾಯಿ ಸರ್ ನಾಶ ಆಗ್ಬಿಟ್ಟು ಸರ್, ನಾವು ನಾಶ ಆಗ್ಬಿಟ್ಟ. ಆಕ್ರಂದನ 2, ವಿಶೇಷ ಚೇತನ ಸ್ಕೂಟರ್ ಭಸ್ಮ. ಸಲ್ಮಾನ್ ಎಂಬ ವಿಶೇಷ ಚೇತನನ ತ್ರಿಚಕ್ರಕ್ಕೂ ದುಷ್ಕರ್ಮಿಗಳು ಬೆಂಕಿ ಇಟ್ಟು ಸುಟ್ಟು ಭಸ್ಮ ಮಾಡಿದ್ದಾರೆ. ಇದರಲ್ಲೇ ಜೀವನ ಮಾಡ್ತಿದ್ವಿ ನಾವು. ಮಂಡ್ಯ ಹೋಗಿದ್ರು, ಅಂಗಡಿಗೆ ಎಲ್ಲ ಹಾರ ಎಲ್ಲ ಹಾಗಾಗಿ ಬಸರಾಡಿದ್ದೆಲ್ಲ ಪುರ ಇದಕ್ಕೆ ನಾವು ಹೋಗ್ತಾ ಇದ್ರು. ಏನು ಕೆಲಸ ಮಾಡ್ತಿದ್ರಿ ನೀವು? ಹೂ ಅಂಗಡಿ ಕೆಲಸ ಮಾಡ್ತಾ ಇದ್ವಿ. ಹೂ ಅಂಗಡಿಯಲ್ಲಿ ಬಾಬಣ್ಣ ಹತ್ರ ಅವ್ರ ಹತ್ರ ಇದ್ರು. ಒಂದು ದಮ್ಮಿ ನನ್ನ ಮಕ್ಕಳು ಮಾಡಿಬಿಟ್ಟು ನಮಗೆ ಗಾಡಿನೇ ಇಲ್ಲ. ಈಗ ನಾವು ಎಲ್ಲಪ್ಪ ಹಿಂಗೆ ಹೋಗ್ಬೇಕು, ನಾಷ್ಟಕ್ಕೆ ಹೋದ್ರು ಬಾತ್ರೂಮ್ಗೆ ಹೋಗಿದ್ರು ಗಾಡಿಯೆಲ್ಲ ಹೋಗೋದು ನಾವು. ಹಿಂಗೆ ಹೋಗೋಕ್ಕಾಗಲ್ಲ ನಮಗೆ. ಹೆಂಗಂತ ಹೇಳಿ ನಮ್ಮ ಗಾಡಿ ಕೊಡ್ಸಿದ್ರು. ಆಕ್ರಂದನ 3, ಕುಬ್ಜ ವ್ಯಾಪಾರಿ ರೋದನೆ. ವಿಶೇಷ ಚೇತನನ ಹಣ್ಣಿನ ಅಂಗಡಿಯನ್ನ ಕೆಲ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದು 1.5 ಲಕ್ಷ ರೂಪಾಯಿ ಮೌಲ್ಯದ ಹಣ್ಣು ಸುಟ್ಟು ಹೋಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. 3 ಗಂಟೆಗೆ ರಾತ್ರಿ ಕರೆಂಟ್ ಹೋಗೈತಂತೆ. ಅವಾಗ ಕಿತ್ತಾಡ್ತಾ ಇದ್ವಿ, ಎಲ್ಲ ಹೊಡೆದಾಟ ಮಾಡಿ 1.5 ಲಕ್ಷ ರೂಪಾಯಿ ಮಾಲ್ ಇಟ್ಟಿರ್ತಾರೆ. ಎಲ್ಲ ಖಾಲಿ ಆಗಿತ್ತ. ನಮಗೆ ಕಾನೂನು ಕೊಡಿ ನ್ಯಾಯ. ಆಕ್ರಂದನ 4, ಬಂಧಿತ ತಾಯಂದಿರ ಆಕ್ರಂದನ. ಇನ್ನು ರಾತ್ರಿ ಶಂಕಿತ ಕಿಡಿಗೇಡಿಗಳ ಮನೆಗೆ ನುಗ್ಗಿರುವ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಬಂಧಿತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 45 ಜನ ಹೇಳ್ಕೊಂಡು ಹೋಗೋರಲ್ಲ, ಅದು 4 ಸೆಕ್ಷನ್ ಅಲ್ವಾ? ಅದು ಸೆಕ್ಷನ್ ಅಲ್ವಾ ಸರ್? 45 ಜನ ಕರ್ಕೊಂಡು ಹೋಗ್ತಾರೆ. ಒಂದು ಊರೊಳಗೆ ನುಗ್ಗಿ 45 ಜನ ಕರ್ಕೊಂಡು ಹೋಗೋರಲ್ಲ, ಅದು ಸೆಕ್ಷನ್ ಆಗಲ್ವಾ? ಅದಕ್ಕೆ ನಾವು ಬಂದು ಕೂತಿದೀವಿ. ಸೆಕ್ಷನ್ ಜಾರಿ ಆಗ್ಲಿ, ಇನ್ನೊಂದ್ಸಲ ಜಾರಿ ಆಗ್ಲಿ ಅಂತಾನೆ ಬಂದು ಕೂತಿದೀವಿ ನಾವು. ಆಕ್ರಂದನ 5, ಬಂಧಿತ ಮುಸ್ಲಿಂ ಕುಟುಂಬಸ್ಥರ ಆಕ್ರೋಶ. ಇನ್ನು ಬಂಧಿತ ಮುಸ್ಲಿಂ ಯುವಕರ ಕುಟುಂಬಸ್ಥರು ಕೂಡ ಠಾಣೆ ಮುಂದೆ ಜಮಾಯಿಸಿದ್ರು. ರಾತ್ರಿ ನಮ್ಮ ಮನೆಯವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋಗಿಲ್ಲ ಸರ್, ಅವರು ಹೋಗಿಲ್ವಲ್ಲ, ಮನೇಲಿ ಇದ್ರಲ್ಲ. ಹೆಂಗ್ ಬಾಕ್ಲು ಹೊಡಿತಾರೆ ಅವ್ರು? ಕಳ್ರ ಪೊಲೀಸರು ಕಳ್ರ ಸರ್? ಹೆಂಗ್ ಹೊಡಿತಾರೆ ಅವರು? ಹೆಂಗ್ ಮಂದಿರ್ತಲ್ಲ, ಗಂಡ ಹೇಳ್ತಿರು ಹೇಳ್ಕೊ ಹೋಯ್ತಾರಲ್ಲ. ಏನ್ ತಪ್ಪು ಮಾಡಿದ್ದಾರೆ ತೋರಿಸಿ, ಮಾಡಿರೋ ಹಿಡ್ಕೊಂಡು ಹೋಗಿ. ಏನೇ ಆಗಲಿ, ಕೋಮು ದಳ್ಳೂರಿಯಿಂದ ಬಡ ವ್ಯಾಪಾರಿಗಳ ಜೊತೆಗೆ ಬಂಧಿತರ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ.
ಒಬ್ಬರಿಗೆ ಮತ್ಯಾರಿಗೋ ಶಿಕ್ಷೆ ಅನ್ನೋ ಹಾಗೆ ಕಿಡಿಗೇಡಿಗಳು ಹಚ್ಚಿದಂಥ ಕಿಡಿಗೆ ಹಲವು ಶೋರೂಮ್ಗಳು ಬೆಂಕಿಗೆ ಆಹುತಿಯಾಗಿದೆ. ಒಳಗಡೆ ಇರೋ ಬೈಕ್ನ ಹೊರಗಡೆ ಎಳ್ಕೊಂಡು ಬಂದು ಬೆಂಕಿ ಸುಟ್ಟು ಹಾಕಿರುವಂಥದ್ದು, ಒಳಗಡೆ ಕಲ್ಲು ತೂರಿ ಸರ್ವನಾಶ ಮಾಡಿರುವಂಥದ್ದು, ಇದೆಲ್ಲ ನಡೆದಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಏನೇನು ನಡೆದಿದೆ ನೋಡಿ. ರಾತ್ರೋರಾತ್ರಿ ಶೋರೂಮ್ಗೆ ನುಗ್ಗಿದ್ರು. ಶೋರೂಮ್ ಧ್ವಂಸ ಮಾಡಿದ ಕಿಡಿಗೇಡಿಗಳು, ಹೊಸ ಬೈಕ್ಗಳಿಗೆ ಬೆಂಕಿ ಹಚ್ಚಿದ ಪುಂಡರು. ನಿನ್ನೆ ರಾತ್ರಿ ನಾಗಮಂಗಲದಲ್ಲಿ ನಡೆದ ಗಣಪತಿ ವಿಸರ್ಜನೆ ವೇಳೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದು ನಗರದ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಕೇವಲ ಬೆಂಕಿ ಹಚ್ಚಿದ್ದು ಮಾತ್ರವಲ್ಲದೆ ಕೆಲ ಶೋರೂಮ್ಗಳನ್ನು ಧ್ವಂಸ ಮಾಡಿ ಒಳಗಿದ್ದ ಹೊಸ ಬೈಕ್ಗಳನ್ನು ಒತ್ತೊಯ್ದು ಸುಟ್ಟು ಹಾಕಿದ್ದಾರೆ. ಇನ್ನು ನಾಗಮಂಗಲದ ಬಜಾಜ್ ಶೋರೂಮ್ ಧ್ವಂಸ ಮಾಡಿರೋ ಕಿಡಿಗೇಡಿಗಳು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಶೋರೂಮ್ ಗಾಜಿನ ಬಾಗಿಲು ಹೊಡೆದು ಒಳನುಗ್ಗಿ ಶೋರೂಮ್ನಲ್ಲಿದ್ದ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡಿ 8ಕ್ಕೂ ಹೆಚ್ಚು ಬೈಕ್ಗಳನ್ನು ಒತ್ತೊಯ್ದಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿದ್ದು, ಶೋರೂಮ್ನ ಒಳಗಿನಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಇಲ್ಲಿಗೆ ಬಂದಂಥ ಕಿಡಿಗೇಡಿಗಳು 15 ಬೈಕ್ಗಳನ್ನಿತ್ತು. ಆ ಬೈಕ್ಗಳ ಪೈಕಿ ಕೇವಲ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂಥದ್ದು ಸರ್, ಎಲ್ಲವೂ ಕೂಡ ಒಳಗಡೆ ಇತ್ತ ಗಾಡಿಗಳು ಎಲ್ಲವೂ ಒಳಗಡೆ ಇತ್ತು ನೋಡಿ, ಎಲ್ಲ ಗಾಡಿಗಳು ಕೂಡ ಒಳಗಡೆ ಇತ್ತು. ಆ ಗಾಡಿಗಳ ಪೈಕಿ 15 ಗಾಡಿಗಳ ಪೈಕಿ ಕೇವಲ 6 ಗಾಡಿಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಗಾಡಿಗಳನ್ನು ಕೂಡ ಇಲ್ಲಿಂದ ಎಳ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ಯಾರದ್ದೋ ತಪ್ಪಿಗೆ ಮತ್ತಿನ್ಯಾರಿಗೋ ಶಿಕ್ಷೆ ಎಂಬಂತೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಶೋರೂಮ್ ಧ್ವಂಸವಾಗಿದ್ದು ಶೋರೂಮ್ ಮಾಲೀಕ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವರೆಲ್ಲ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು. ಅದೊಂದು ಏರಿಯಾಗೆ ನೂರಾರು ಪುಂಡರು ನುಗ್ಗಿದ್ರು. ಮನೆಗಳಿಗೆ ನುಗ್ಗೋಕೆ ಬಂದಂತಹ ಪುಂಡರನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ನಿನ್ನೆ ರಾತ್ರಿ ನಡೆದಂತಹ ಘಟನೆಯನ್ನ ಕಣ್ಣಾರೆ ಕಂಡ ಮಹಿಳೆಯೊಬ್ಬರು ಈ ಎಲ್ಲ ವಿಚಾರಗಳನ್ನ ವಿವರಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮನೆಗಳಿಗೆ ನುಗ್ಗಲು ಯತ್ನಿಸಿದ ಪುಂಡರು ಲಾಂಗು, ಮಚ್ಚು, ದೊಣ್ಣೆ ಜೊತೆ ಆಗಮಿಸಿದ್ರು. ನೂರಾರು ಕಿಡಿಗೇಡಿ